आलंद दंगा मामला वापस लेने के खिलाफ भाजपा का विशाल प्रदर्शन कलबुर्गी 1 जून। भारतीय जनता पार्टी भाजपा ने रविवार को कलबुर्गी में कर्नाटक भाजपा अध्यक्ष BY विजयेंद्र की अगुवाई में एक विशाल प्रदर्शन किया। भाजपा ने कांग्रेस सरकार के उस फैसले का विरोध किया जिसमें आनंद के राघव चैतन्य श्री शिवलिंग मंदिर घटना से जुड़े मामले वापस लिए गए हैं। मिनी विधान सौधा के सामने भाजपा कलबुर्गी जिला इकाई द्वारा आयोजित इस प्रदर्शन में पार्टी नेताओं ने आरोप लगाया कि सरकार ने शिवलिंग पूजा में रुकावट पैदा करने वालों को बचाने का काम किया है और हिंदू समाज की भावनाओं को ठेस पहुंचाने वालों को संरक्षण दिया जा रहा है। प्रदर्शन को संबोधित करते हुए विजयेंद्र ने कांग्रेस सरकार पर तीखा हमला बोलते हुए कहा कि ऐसे मामलों को वापस लेने के बजाय दोषियों के खिलाफ सख्त कानूनी कार्रवाई की जानी चाहिए। उन्होंने आरोप लगाया कि सरकार का यह कदम गलत संदेश दे रहा है और कानून व्यवस्था को कमजोर कर रहा है। विजयेंद्र ने कहा कि धार्मिक सद्भावना को बिगाड़ने और समाज में तनाव पैदा करने वाले लोगों के खिलाफ तुरंत कार्रवाई होनी चाहिए। उन्होंने राज्य सरकार से अपने फैसले पर पुनर्विचार करने और न्याय सुनिश्चित करने की मांग की। इस प्रदर्शन में पूर्व विधायक साउथ दत्तात्रेय C पाटिल रेवर, भगवंत खूबा, विधायक डॉक्टर अविनाश जाधव, पूर्व विधायक सुभाष गुत्तेदार, शशील नमोशी, राजकुमार तेलकर, अमरनाथ पाटिल, पूर्व सांसद उमेश जाधव, हर्षा गुत्तेदार सहित कई वरिष्ठ भाजपा नेता, पदाधिकारी और कार्यकर्ता शामिल हुए। प्रदर्शन में बड़ी संख्या में भाजपा कार्यकर्ता मौजूद रहे जिन्होंने कांग्रेस सरकार के खिलाफ नारेबाजी की और आनंद मामले में वापस लिए गए मामलों को दोबारा बहाल करने की मांग की। ನೇತೃತ್ವವನ್ನು ವಹಿಸಿ ಇಡೀ ನಮ್ಮ ಜಿಲ್ಲೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು ನಾವು ನಮ್ಮ ಜೊತೆಯಲ್ಲಿದ್ದೇವೆ ಅಂತನ್ನುವ ಶಕ್ತಿಯನ್ನು ತಂದಕ್ಕೆ ಇವತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿರುವಂತಹ ಸಹೋದರರಾದಂತಹ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಶಾಸಕರಾದಂತಹ ವಿಜಯೇಂದ್ರ ಅಣ್ಣವರೇ, ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ಸಮಯದ ಅಭಾವದಿಂದ ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ಪಕ್ಷದ ನಮ್ಮ ಹಿರಿಯರು, ಶಾಸಕರು, ಮಾಜಿ ಶಾಸಕರು, ಬೀದರ್ನಿಂದ ಆಗಮಿಸಿರುವಂತಹ ನಮ್ಮ ಹಿಂದಿನ ಸಚಿವರಾದಂತಹ ಭಗವಂತ ಖೂಬಾಣ್ಣವರು, ನಮ್ಮ ಹಿಂದಿನ ಜನಪ್ರಿಯ ಸಂಸತ್ ಸದಸ್ಯರಾದಂತಹ ಉಮೇಶ್ ಜಾಧವ್ ಸರ್ ಅವರು ಮತ್ತು ಸೇರಿರುವಂತಹ ಎಲ್ಲ ಕಾರ್ಯಕರ್ತರೇ, ಹಿರಿಯರೇ, ತಾಯಂದ್ರೆ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ಹಿಂದೆ ಕಲಬುರಗಿನಲ್ಲಿ ಒಬ್ಬ ಶಾಸಕ ಗೆದ್ದಿತಾ ಇದ್ರು. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ್ ಮಾಡ್ತೇವೆ ಅಂತ ಹೇಳಿ ಹೇಳ್ತಿದ್ರು. ಮುಸ್ಲಿಂ ಲೀಗ್ ಪಕ್ಷದಿಂದ ಗೆದ್ದಿರುವಂತ ಶಾಸಕ ಈ ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿ ಏನೋ ಅವರು ಹೇಳ್ತಿದ್ರು. ಕಲಬುರಗಿಯ ಜನ ಈ ಕಲಬುರಗಿ ಇವತ್ತು ಛೋಟಾ ಪಾಕಿಸ್ತಾನ ಅಲ್ಲ, ಇದು ಭಾರತದ ಒಂದು ಅಂಗ ಅಂತ ಹೇಳಿ ಇವತ್ತು ಅವರನ್ನ ಕಿತ್ತಿಸುವಂತ ಕೆಲಸ ಮಾಡುವಂತ ಕೀರ್ತಿ ನಮ್ಮ ಕಲಬುರಗಿ ಜನರಿಗೆ ಸಲ್ಲುತ್ತೆ. ಅವಾಗ ನಿಮಗೆ ಛೋಟಾ ಪಾಕಿಸ್ತಾನ ಮಾಡಕ್ಕಾಗಿಲ್ಲ. ಈಗಿರುವಂತಹ ನಾಯಕರು ಮತ್ತೊಮ್ಮೆ ಈ ಕಲಬುರಗಿಯನ್ನ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಈಗಿರುವಂತಹ ಸರ್ಕಾರ ಕೈ ಹಾಕ್ತಾ ಇದೆ. ಇವತ್ತು ಕಲಬುರಗಿಯ ಜನ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಯಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ತಕ್ಕ ಪಾಠ ಇವತ್ತು ನಮ್ಮ ಜನರು ಕಲಿಸೋದಿದ್ದಾರೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಅವ್ರ ಎದುರುಗಡೆ ತಮ್ರುಲ್ ಇಸ್ಲಾಂ ಎದುರುಗಡೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿ, ಯಾಕೆ ತಮ್ರುಲ್ ಇಸ್ಲಾಂ ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿದ್ರು ಅವನನ್ನ ಸೋಲಿಸಿರುವಂತದ್ದು. ಇದು ಕೂಡ ಯಡಿಯೂರಪ್ಪ ಸಾಹೇಬರ ಮಾದರಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾರು ನಿಂತಿದ್ದಾರೆ ಅಂತಂದ್ರೆ BY ವಿಜಯೇಂದ್ರ ಅವರು ಅಂತ ನಾವು ಮಾತನಾಡಿ ಯಡಿಯೂರಪ್ಪ ಸಾಹೇಬರು ಗರ್ಜನೆ ಹುಲಿಯಂಗೆ ಸಾಹೇಬರು ಈಗ ಹುಲಿಯ ಮಗ ನಮ್ಮ ಜೊತೆಯಲ್ಲಿ ಹುಲಿಯಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರುವಂತದ್ದು. ಇಂತಹ ಒಂದು ನಾಯಕರು ನಮ್ಮ ಜೊತೆಯಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಇವತ್ತು ಹೆದರೋದಿಲ್ಲ. ಈ ಸರ್ಕಾರಕ್ಕೆ ಇವತ್ತಿನ ದಿವಸ ತಕ್ಕ ಪಾಠ ನಮ್ಮ ಜನರು ಮುಂದಿನ ದಿನಗಳಲ್ಲಿ ಕಲಿಸೋರಿದ್ದಾರೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಮೇಲೆ ಕುಳಿತಂತ ನಮ್ಮ ಅಧ್ಯಕ್ಷರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.